ನಮಸ್ತೆ. ಸೊ ನಂಬರ್‌ಗಳು ಕಳಿಸ್ತಾ ಇದ್ದೀರಾ, ಅದನ್ನ ನೀವೇ ಪ್ರಿಡಿಕ್ಷನ್ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀರಾ. ಸೊ ಸಾಫ್ಟ್‌ವೇರ್ ನಮ್ಗೆ ಯೂಸ್ ಮಾಡಕ್ಕೆ ಬರುತ್ತಲ್ಲ ಅದು ಇದು ಅಂತ. ಸೊ ಬೇಸಿಕಲಿ ಬಂದು ಸಾಫ್ಟ್‌ವೇರ್ ಯೂಸ್ ಮಾಡಿ. ಏನಕ್ಕೆ ಅಂತಂದರೆ ನಂಬರ್‌ನ ಸರಿ ಇದೆಯಾ ತಪ್ಪಿದೆಯಾ ಅಂತ ಹೇಳಿದ್ರು ಕೂಡ ಸಾಫ್ಟ್‌ವೇರ್ ಯಾವತ್ತೂ ಇದು ಮಾಡಲ್ಲ, ಮೋಸ ಮಾಡಲ್ಲ ಆಯಿತಾ. ಸೊ ಅದು ನಿಮಗೆ ನಂಬರ್ ಯಾವ ರೀತಿ ಕೊಡ್ತೀರಾ, ನಿಮಗೆ ಗೊತ್ತಿರೋ 4 ಜನ ನಂಬರ್‌ಗಳನ್ನ ಚೆಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಮಿಸ್ಟೇಕ್ಸ್‌ಗಳು ಇದೆಯಾ ಅಂತ ಕೇಳಿದ್ರೆ, ಈ ಥರ ಒಂದು ನಂಬರ್ ಕಳಿಸಿದ್ರಿ, ಸೊ ಒಂದು ಸ್ಕ್ರೀನ್‌ಶಾಟ್ ಹಾಕಿದ್ದೀನಿ. ಸೊ ಯಾರು ಕಳಿಸಿದ್ರು ಅವ್ರಿಗೆ ಗೊತ್ತಾಗಲಿ ಅಂತ. ತುಂಬ ಎನ್ಕ್ವೈರೀಸ್ ಬಂದಿರುತ್ತೆ. ನೀವೇ ಹೇಳಿ ಅಂತಂತಿದ್ದೀರಾ, ಕಲಿಯೋಕ್ಕೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಸೊ ಯಾವ್ಯಾವ ನಂಬರ್ಸ್‌ಗಳನ್ನ ಯೂಸ್ ಮಾಡಬಾರ್ದು, ಯಾವ್ಯಾವ ನಂಬರ್ಸ್‌ಗಳು ಇದ್ದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆ ನಂಬರ್‌ಗಳು ಇದೆಯಾ ಅಂತಂದರೆ 2 ನಂಬರ್ ಕಳಿಸಿದ್ದೀರಾ. ಒಂದು ನಂಬರಲ್ಲಿ 2, 4 ಮತ್ತು 8 ತುಂಬ ಜಾಸ್ತಿ ಇದೆ. ಇರಬಾರ್ದು. ಓಕೆನಾ? ಹಾಗಾಗಿ ಅದರಿಂದ ಮತ್ತು ನಿಮ್ಮ ಹೆಸರಿಂದ ಕೂಡ ಕೆಲವು ಮಿಸ್ಟೇಕ್ಸ್ ಇದೆ. ಹೆಸರನ್ನ ಹೇಳಲ್ಲ, ಮೊಬೈಲ್ ನಂಬರ್ ಎನ್ಕ್ವೈರಿ ಮಾಡಿದ್ದೀರಾ, ಮೊಬೈಲ್ ನಂಬರ್ ಬಗ್ಗೆ ಮಾತ್ರ ಹೇಳ್ತೀನಿ. ಮೊದಲನೇ ನಂಬರ್ ಏನು ಯೂಸ್ ಮಾಡ್ತೀರಾ, ಮೊದಲನೇ ನಂಬರಿಂದ ಬರೀ ಪ್ರಾಬ್ಲಮ್ಸ್‌ಗಳೇ ಇದೆ ಆಯಿತಾ. ಜನಗಳ ವಿಷಯದಲ್ಲಿ ಒಂದು ಜನಗಳನ್ನ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತೀರಾ, ಜನಗಳ ಜೊತೆ ಚೆನ್ನಾಗಿರ್ತೀರ ಅನ್ನೋದನ್ನ ಬಿಟ್ಟರೆ, ಮಿಕ್ಕಿದ್ದೆಲ್ಲ ಜೀವನದಲ್ಲಿ ನಿಧಾನ ಆಗೋದು, ಕೆಲಸಗಳೆಲ್ಲ ಹಾಳಾಗೋದು, ಅನಾವಶ್ಯಕವಾಗಿ ಖರ್ಚುಗಳು, ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು, ಸಣ್ಣ ಪುಟ್ಟ ಜಗಳಗಳು, ಕಿತ್ತಾಟ, ಲಾಸ್‌ಗಳು ಜಾಸ್ತಿ ಆಗೋದು, ಆರೋಗ್ಯ ಸಮಸ್ಯೆ ಕೂಡ ಜಾಸ್ತಿ ತಂದುಕೊಡ್ತಾ ಇದೆ. ಪದೇ ಪದೇ ಆಸ್ಪತ್ರೆಗೆ, ಕೋರ್ಟ್‌ಗೆ ಹೋಗುವಂಥ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಏನಂದರೆ ಜನಗಳನ್ನ ಮಾತಾಡಿಸ್ಬೇಕಾದ್ರೆ, ಜನಗಳನ್ನ ಹ್ಯಾಂಡ್ಲ್ ಮಾಡ್ಬೇಕಾದ್ರೆ, ಜನಗಳ ಜೊತೆ ಚೆನ್ನಾಗಿರ್ತೀರ. ಆಯಿತಾ? ಅಷ್ಟೇ. ಅಷ್ಟು ಬಿಟ್ಟು ಬರೀ ಪ್ರಾಬ್ಲಮ್ಸ್‌ಗಳೇ ಕಾಣಿಸ್ತಾ ಇದೆ. ಎಸ್ಪೆಷಲಿ ನಿಮ್ಮ ಒಂದು ಖುಷಿಯ ವಿಷಯದಲ್ಲಿ. ಸೊ ಯಾವಾಗಲೂ ಕೂಡ ಪ್ರತಿಯೊಂದು ಕೆಲಸನ ಒಂದು ಬೇರೆ ರೀತಿಯಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಅದರಿಂದ ಏನಾಗ್ತದೆ ಅಂತಂದರೆ ನಿಮ್ಗೆ ಅಷ್ಟೊಂದು ಲಾಭಗಳು ಕಾಣಿಸಿಲ್ಲ. ಜೊತೆಲಿರೋರೆಲ್ಲ ಜೊತೆಯಲ್ಲೇ ಇರ್ತಾರೆ. ಬಟ್ ನಿಮ್ಮನ್ನು ಮಿಸ್‌ಯೂಸ್ ಮಾಡ್ಕೋತಾ ಇದ್ದಾರೆ. ಅದು ನಿಮಗೆ ಗೊತ್ತಿದ್ರೂ ಸರಿ, ಗೊತ್ತಾಗಿಲ್ಲ ಅಂತಂದರೆ ಯಾರು ನಿಮ್ಮ ಜೊತೆಲಿದ್ದಾರೆ ಎಲ್ಲರೂ ಕೂಡ ನಿಮ್ಮನ್ನು ಉಪಯೋಗಿಸ್ಕೋತಾ ಇದ್ದಾರೆ. ಅದು ಬಿಟ್ಟು ಮದುವೆ ಆಗಿದೆ ಅಂತಂದರೆ ಒಂದು ಲೈಫ್ ಪಾರ್ಟ್ನರ್ ಏನಿರುತ್ತೆ ಅವರ ವಿಷಯದಲ್ಲೂ ಕೂಡ ಸಮಸ್ಯೆ ಇರುತ್ತೆ. ನಿಮ್ಮ ವೈಫ್ ಏನಿದ್ದಾರೆ ಅವ್ರ ಜೊತೆ. ಮತ್ತು ಆರೋಗ್ಯದಲ್ಲಿ ಏರುಪೇರು. ಸೊ 3 ಮೇನ್ ಪ್ರಾಬ್ಲಮ್ಸ್‌ಗಳು ತಂದು ಕೊಡ್ತಾ ಇರೋಂಥದ್ದು ಬಂದು ಆರೋಗ್ಯ ಸಮಸ್ಯೆ, ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ನಿಧಾನಗಳು, ವಿಳಂಬಗಳು, ಯಾವ ಕೆಲಸಗಳು ಕೂಡ ಆಗ್ತಾ ಇರಲ್ಲ ಮತ್ತು ಲಾಸಸ್. ಈ 3 ಜಾಸ್ತಿ ತೋರಿಸ್ತಾ ಇದೆ. ಅದು ಒಂದು ನಂಬರ್. ಸೊ ಇನ್ನೊಂದು ನಂಬರ್ ಏನಿದೆ, ಇನ್ನೊಂದು ನಂಬರ್‌ಲ್ಲೂ ಕೂಡ ಆಲ್ಮೋಸ್ಟ್ ಅದೇ ಥರ ಇದೆ. ಕೆಲವು ನಂಬರ್ಸ್ ಯೂಸ್ ಮಾಡಬಾರ್ದದ್ದು ಯೂಸ್ ಮಾಡಿದ್ದೀರಾ ನೀವು, ಆಯಿತಾ? ಸೊ ಜನ ನಿರ್ವಹಣೆ, ಜನಗಳ ಜೊತೆ ಚೆನ್ನಾಗಿರೋವಂಥದ್ದು, ಇದು ಬಿಟ್ಟು ನಿಮಗೆ ಜನಗಳೇನು ಇದ್ದಾರೆ ಆ ಒಂದು ನಂಬಿಕೆಯಲ್ಲಿ ಮತ್ತು ಅಪನಂಬಿಕೆಯಲ್ಲಿ. ಸೊ ಹಾಗಾಗಿ ಜನಗಳಿಂದ ನಿಮಗೆ ಮೋಸ ಆಗಿದೆ ಮತ್ತು ಜನಗಳನ್ನ ನಂಬಿ. ಇನ್ನು ಸಮಸ್ಯೆ ಅಂತ ಬಂದಾಗ ಜನ ನಿರ್ವಹಣೆ ಏನಿದೆ ಅದು ಮತ್ತು ಮಾತು. ನಿಮ್ಮ ಮಾತು ಸ್ವಲ್ಪ ನೋವು ಮಾಡೋ ರೀತಿ ಇರುತ್ತೆ. ಅದರಿಂದ ಸ್ವಲ್ಪ ಸಮಸ್ಯೆಗಳನ್ನ ಮಾಡ್ಕೋತಾ ಇದ್ದೀರ. ನಂಬರ್ ಚೇಂಜ್ ಮಾಡಬೇಕಾ, ನಂಬರ್ ಚೇಂಜ್ ಮಾಡಬೇಕು. ಪ್ರಾಬ್ಲಮ್ಸ್‌ಗಳು ಕಾಣಿಸ್ತಾ ಇದ್ದರೆ ಪ್ರಾಬ್ಲಮ್ಸ್‌ಗಳನ್ನ ನೋಡಿ. ಇನ್ನು ಮಿಕ್ಕಿದ ಕಂಪ್ಲೀಟ್ ಡೀಟೇಲ್ಸ್ ಏನು ಬೇಕು ಅದನ್ನು ಬಂದು ಸಾಫ್ಟ್‌ವೇರಲ್ಲಿ ಚೆಕ್ ಮಾಡಿ ಆಯಿತಾ. ಅದು ನಿಮಗೆ ಕೊಡುತ್ತೆ. ಸೊ ಇದು ತುಂಬ ಸಲ ಆಲ್ಮೋಸ್ಟ್ ಇದೇ ಎನ್ಕ್ವೈರಿ ಆಗ್ಬಿಡ್ತಾ ಇದೆ. ಸೊ ಏನೊಂದು ಕೀ ಪಾಯಿಂಟ್ಸ್‌ಗಳು ಏನು ಬೇಕು ಅದನ್ನ ಹೇಳಿದ್ದೀನಿ. ಮಿಕ್ಕಿದ್ದೆಲ್ಲ ಸಾಫ್ಟ್‌ವೇರ್ ಕೊಡುತ್ತೆ. ನೀವು ಅದ್ರ ಪಾಡಿಗೆ ಚೆಕ್ ಮಾಡಿ. ಒನ್ ಡೇ ಆಕ್ಸೆಸ್ ಏನಿರುತ್ತೆ ಇದು ಫ್ರೀ ಇರುತ್ತೆ. ಆರಾಮಾಗಿ ಬನ್ನಿ, ಜಾಯ್ನ್ ಆಗಿ, ಟಿಪ್ಸ್‌ಗಳು ಎಕ್ಸ್‌ಪ್ಲೇನ್ ಮಾಡಿದ್ದೀನಿ, ಚೆಕ್ ಮಾಡಿ. ಅದಾದಮೇಲೆ ನಂಬರ್ ಚೇಂಜ್ ಮಾಡಿ. ನಂಬರ್ ಚೇಂಜ್ ಮಾಡೋದೇ ಇದಕ್ಕೆ ಪ್ರಾಪರ್ ಮೆಥಡು. ಸೊ ಯಾರು ಕಳಿಸಿದ್ದು ಇದನ್ನ ಇದು ಮಾಡಿದ್ದೀನಿ. ಸೊ ಬೇರೆ ಯಾರಿನ ಮೇಲೆ ಇದೇ ರೀತಿ ಒಂದು ಎನ್ಕ್ವೈರಿ ಕಳಿಸ್ತಾ ಇರ್ತೀರೋ ಅವರಿಗೆ ಮೊಬೈಲ್ ನಂಬರ್ ನಾನೇ ಪ್ರೊಡಿಕ್ಷನ್ ಕೊಡಬೇಕಂತಂದರೆ ಒಂದು ಅಂದರೆ ಡೀಟೇಲ್ಸ್ ಇನ್ನೂ ಜಾಸ್ತಿ ಕಾಣಿಸ್ತಾ ಇದೆ ಅಲ್ಲಿ ಏನಾಗುತ್ತೆ, ಕೋಪ, ಅಹಂಕಾರಕ್ಕಿಂತ ಜಾಸ್ತಿ ನಾನು ನಂದು ಅನ್ನೋದು. ಆಮೇಲೆ ಏನೇ ಆಸೆ ಪಟ್ಟರು ಅದನ್ನು ಈಡೇರಿಸೋವರೆಗೂ ಹಠದಲ್ಲಿ ಕೆಲಸ ಮಾಡೋದು. ಜೀವನದಲ್ಲಿ ವಿಳಂಬಗಳಂತೂ ಎದ್ದು ಎದ್ದು ಕಾಣಿಸ್ತಾ ಇದೆ. ಆಯಿತಾ? ಹಠ, ಕೋಪ, ಸ್ವಾಭಿಮಾನ, ಜನಗಳನ್ನ ಅತಿಯಾಗಿ ನಂಬೋದು, ಆರೋಗ್ಯದಲ್ಲಿ ಸಮಸ್ಯೆ. ಆರೋಗ್ಯ ಸಮಸ್ಯೆ ಇಲ್ಲ ಅಂತಂದರೆ ಆಸ್ಪತ್ರೆಗಳಲ್ಲಿ ಮತ್ತು ಕೋರ್ಟ್ ವಿಷಯದಲ್ಲಿ ಖರ್ಚುಗಳಿರುತ್ತೆ. ಈ ಸಮಸ್ಯೆಗಳು ಕಾಣಿಸ್ತಿದೆ ಅಂತಂದರೆ ಇದು ಸಿಂಪಲ್ ಆಗಿ ನಂಬರ್‌ನ ಚೇಂಜ್ ಮಾಡಿ. ಸೊ ಬೇರೆ ಯಾರು ನೋಡ್ತಾ ಇದ್ದೀರೋ ವಿಡಿಯೋ ಅವರಿಗೆ ಇಲ್ಲಿ ಇಂಪಾರ್ಟೆಂಟ್ ನಂಬರ್ಸ್‌ಗಳಿದಾವೆ ಹೇಳಂಗಿದ್ರೆ, ಯಾವ ನಂಬರ್ಸ್‌ಗಳು ನಿಮ್ಮ ಫೋನಲ್ಲಿ ಇರಬಾರ್ದು ಅಂತಂದರೆ 4 ಯೂಸ್ ಮಾಡಬೇಡಿ, 5 4 ಯೂಸ್ ಮಾಡಬೇಡಿ, 88 ಯೂಸ್ ಮಾಡಬೇಡಿ. ಇವು 3 ಪ್ರಾಬ್ಲಮ್ ಕೊಡುತ್ತೆ. 38 38 ಚೆನ್ನಾಗಿ ಹೋಗುತ್ತೆ ಬಟ್ ಸಮಸ್ಯೆ. 16 ಸರಿ ಬರಲ್ಲ, ಸ್ವಲ್ಪ ಹುಷಾರು. 56 ಕೆಲವು ಸಲ ಸಮಸ್ಯೆ ಕೊಡುತ್ತೆ. ಯಾವ ಜಾಗದಲ್ಲಿದೆ ನಿಮ್ಮ ಮೊಬೈಲ್‌ನಲ್ಲಿ ಎಲ್ಲಿ ಕಾಣಿಸುತ್ತೆ ನಂಬರ್ ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್‌ಗಳನ್ನ ತಂದುಕೊಡುತ್ತೆ. ಸೊ ಯಾರು ಕಲಿತಿದ್ದೀರಾ ಅವ್ರಿಗಿದು. ಯಾರಿಗೆ ಅವಶ್ಯಕತೆ ಇತ್ತು ಅವ್ರು ಇದೇ ರೀತಿ ಇನ್ಮೇಲೆ ಇದು ಮಾಡಿ ಮೆಸೇಜ್ ಮಾಡಿ. ಸೊ ನಿಮ್ಮ ನಂಬರ್ಸ್‌ಗಳೇನಿರುತ್ತೆ ತೊಗೊಂಡು ನಿಮಗೆ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.